ಅಳ್ಕುಡ್ದು ಚಿನ್ನಿ ಕವಿತಾ ಚಿನ್ನಿ ಅಳ್ಕುಡ್ದು ಅಮ್ಮ ಕೆಲ್ಸಕ್ಕೆ ಹೋಗಳೆ ಬಂದ್ಬಿಡ್ತಾಳೆ ಅಳ್ಕುಡ್ದು ಬಜ್ಜಿ ಬೇಕಾ ನಿಂಕ ಬಜ್ಜಿ ಬೇಕಾ ಹೊಟ್ಟೆ ಹಚ್ಚುತ್ತಲ್ಲಮ್ಮ ನಮ್ ಕವಿತಾ ಬಂಗಾರ ಮುಖಕ್ಕ ಏನ್ ಮಾಡೋದು ಇವಾಗ ಅಮ್ಮ ಕೆಲ್ಸಕ್ಕೆ ಹೊರಟೋಗ್ಬಿಟ್ಟಾಳೆ ದೂರ ಹೊಟ್ಟೆ ಹಚ್ಚುತ್ತಮ್ಮ ನಿಂಕ ಅಯ್ಯೋ ಪಾಪ ಹೊಟ್ಟೆ ಹಚ್ಚುತ್ತೇನೋ ಅದಕ್ಕೆ ಹೇಳ್ತಾಳೆ ಅವಳು ಬೆಳಗ್ಗೆಯಿಂದ ಅಮ್ಮನ ಬೆಳಗ್ಗೆ ಹಾಲು ಕುಡಿಸ್ಬಿಟ್ಟು ಹೋಗಿತ್ತು ಏನ್ ಮಾಡೋದು ಅನ್ನನೂ ಇಲ್ಲ ಅವಳು ತಿನ್ಸೋಕ ಅಳ್ಬಾರ್ದಮ್ಮ ಅಮ್ಮ ಬಂದ್ಬಿಡ್ತಾಳೆ ಅಲ್ಲಿ ಬಜ್ಜಿ ಕುಡಿಸ್ತಾಳೆ ಅಮ್ಮ ಅಳ್ಬಾರ್ದು ಸವಿತಾ ಯಾಕಮ್ಮ ಮಗು ಹಿಂಗಳ್ತಾವಳೆ ತಾತ ಇವಾಗ ಬಂದಿದ್ದಾ ಚಿಕ್ಕಮ್ಮನಲ್ಲೇ ಬರ್ತಾವಳೆ ಮಗು ಯಾಕಮ್ಮ ಅಳ್ತಾ ಇರೋದು ತಾತ ಅಮ್ಮನ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದು ಆಗ ಅವರು ರಾಧಕ್ನಿಲ್ಲ ಅವ್ರ ಕಾಟ್ಕ ಇನ್ನ ಬರೇ ಇಲ್ಲ ಅದಕ್ಕೆ ಅವಳಿಗೆ ಹೊಟ್ಟೆ ಸಿತೈತೆ ಅಳ್ತಾವಳೆ ಅಯ್ಯೋ ಇದ್ಯಾವ ಮುಂಚೆನ ಬುದ್ಧಿ ಇಲ್ಲ ಎಳೆ ಮಗುನ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋತಾರ ನಿಮ್ಮ ಅಪ್ಪನೇ ತದ್ನ ನಮ್ಮಪ್ಪನ ಅವತ್ತೊಂದ್ ದಿವಸ ಸಾರಾಯಿ ಕುಡ್ಬಿಟ್ಟು ಬಂದ್ಬಿಟ್ಟಿದ್ನು ಅದಕ್ಕೆ ನಮ್ಮ ಅಮ್ಮನ ಬೈದ್ಲು ಅವತ್ತು ಹೋಗಿದ್ದು ಜಾಸ್ತಿ ದಿನ ಆಯ್ತು ನಮ್ಮಪ್ಪನು ಹೊರಡೋಗವನು ಎತ್ತೋದ್ನ ತಿಳಿತತ ನಂಕ ಎತ್ತೋದ್ನ ತಿಳಿದು ಇದೇನ್ ಮಗನ ಹಿಂಗೆ ಹೇಳ್ತಾ ಇದ್ಯಾ ಅಯ್ಯೋ ಭಗವಂತ ಹಸ್ಕಂದ್ ಏನಪ್ಪ ಮಾಡ್ತು ದೇವ್ರೆ ನಿನ್ಗೇನ್ ಕಣ್ಣಿರ್ಲಿಲ್ಲೇನಪ್ಪ ನನ್ನ ಮಗು ನನ್ನ ಮನೆಗೂ ನೆಮ್ಮದಿಗೆ ಇರಲಿಲ್ಲ ಏನೋ ಮದುವೆ ಆದ್ರೆ ಇಲ್ಲನ ನೆಮ್ಮದಿ ಆಗಿರ್ತಾಳೆ ಅಂತ ಮಾಡ್ಕೊಟ್ಟೆ ಇಲ್ಲೂ ಅದೇ ನರ್ಕ ಕೊಟ್ಬಿಟ್ಟ ಯಾಕಪ್ಪ ಈ ಬಡವನ ಮೇಲೆ ಇಷ್ಟೊಂದು ಕೋಪ ನಿಂಕ ಏನಪ್ಪ ಮಾಡಬಾರ್ದು ಮಾಡಿರೋದು ನಾವು ಕನಸನಾಗ ಕೂಡ ಒಬ್ರು ಕೆಟ್ಟದ್ ಬಯಸ್ತಾರಲ್ಲಪ್ಪ ಯಾಕಪ್ಪ ಭಗವಂತ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ಅಯ್ಯೋ ಹಸ್ಕಂದನ್ ಬಿಟ್ಬಿಟ್ಟು ಹೋಗೋಳೆ ಅಂತಂದ್ರೆ ಇನ್ನೆಷ್ಟು ಕಷ್ಟ ಇರ್ಬೇಕು ಅವಳ್ಕ ಇನ್ನೆಷ್ಟು ಕಷ್ಟ ಇರ್ಬೇಕು ಕವಿತಾ ಅಳ್ಬಾರ್ದಮ್ಮ ಬಂದ್ಬಿಡ್ತಾಳೆ ಅಮ್ಮನ ಬಂದ್ಬಿಡ್ತಾಳೆ ದೇವಿ ಆ ಮಗು ನಂಗೆ ಎತ್ಕ ಮಗುನ ನಾನು ಹಾಲೊಂಚೂರು ತಗೊಂಬತ್ತೀನಿ ಹಾಲಂಗೆ ಬಿಸಿ ಮಾಡ್ಬಿಟ್ಟು ಆ ಮಗು ಕುಡಿಸ್ತಾರೆ ಆಯ್ತು ಕೊಡಮ್ಮ ಕೊಡು ಸವಿತಾ ಕೊಡು ಮಗುನ್ ಕೊಡು ನಿಮ್ಮ ಚಿಕ್ಕಮ್ಮನ ಕೈ ಕೊಡು ಎಷ್ಟೊತ್ತಂತ ಎತ್ಕೊಂಡಿತ್ಯಾ ನೀನು ಸ್ಕೂಲ್ಗೆಲ್ಲ ಹೋಗಿಲ್ಲ ಇಲ್ಲ ತಾತ ನಾನು ಸ್ಕೂಲ್ಗೆ ಹೋಗಲ್ಲ ಮನೆಗೆ ಇರ್ತೀನಿ ಕವಿತಾ ನೋಡ್ಕೊಂಡು ಅಮ್ಮನ ಕೆಲ್ಸ್ಕೊತಾಳೆ ನಾನು ಹೋಗಲ್ಲ ಸ್ಕೂಲ್ಗ ಅಯ್ಯೋ ದೇವ್ರೆ ಇದನ್ನೆಲ್ಲ ಕಣ್ಣಾಗ ನೋಡಕ್ ನಾನು ಇನ್ನ ಬದುಕ್ಸಿದ್ಯೇನಪ್ಪ ಇವಾಗೇ ನನ್ನ ಪ್ರಾಣ ತಕೊಂಬಿಡಪ್ಪ ಹಸುಕಂದು ನೀ ಸ್ಕೂಲ್ಗೆ ಹೋಗಲ್ಲ ಅಂತಂದ್ರೆ ಇದೆಂತ ಪರಿಸ್ಥಿತಿ ನಮ್ಕ ಯಾಕಪ್ಪ ಇಂಥ ಪರಿಸ್ಥಿತಿ ಕೊಟ್ಟಿದ್ಯಾ ಇರಮ್ಮ ಹಾಲು ತಕೊಂಬತ್ತೀನಿರು ತಾತ ಅವರ ರಾಧಕ್ ನೋಡಲ್ಲ ಅವ್ರ ಮನೆಗೆ ಸಿಕ್ಕೋದು ಹಾಲು ಅವ್ರ ಮನೆಗೆ ಒಂಚೂರು ಇಸ್ಕೊಂಬತ್ತೀನಿರಮ್ಮ ಕೈಯೋ ಕಾಲ ಹಿಡ್ದು ಮಗು ಕುಡ್ಸೋಣ ಇರು ಅಳ್ಕುಡ್ದು ಅಮ್ಮನು ಬತ್ತಾಳೆ ಬಜ್ಜಿ ಕುಡಿಸ್ತಾಳೆ ಅಳ್ಕುಡ್ದು ಎಷ್ಟೊತ್ತಿನ ಅಳ್ತಾವಳ ಏನೋ ಚಿಕ್ಕಮ್ಮ ಅವಳು ಅವಾಗಿಂದ ಅಳ್ತಾನೆ ಅವಳೆ ಹೊಟ್ಟೆ ಹಸಿತೈತೋ ಏನೋ ಅಮ್ಮನ ರಾಗಿ ರೊಟ್ಟಿ ಮಾಡಿಬಿಟ್ಟು ಹೋಗೋಳೆ ಅವಳಿಗೆ ತಿನ್ಸಕ್ಕಾಗಲ್ಲ ಅಲ್ಲಿರ್ಲಿಲ್ಲಲ್ಲ ಅದಕ್ಕೆ ತಿನ್ಸಕ್ಕಾಗಲ್ಲ ಅಲ್ಬಾರ್ದು ಸುಮ್ಮರಮ್ಮ ತಾತ ಹಾಲು ತರಕ್ಕೆ ಹೋಗೈತೆ ಬಿಸಿ ಮಾಡ್ಬಿಟ್ಟು ಕುಡಿಸ್ತೀವಿ ಸುಮ್ಮನೆ ಅಳ್ಬಾರ್ದು ಯಾವಾಗ ಬಂದ್ರಿ ದೇವಿ ಅಮ್ಮ ಚಿಕ್ಕಮ್ಮನ ತಾತ ಇವಾಗ ಬಂದ್ರು ನೀನ್ ಯಾಕೆ ಇಷ್ಟು ಲೇಟಾಗಿ ಬಂದಿದ್ದ ನೋಡು ಕವಿತಾ ಅಳ್ತಾನೆ ಅವಳು ಆವಾಗಿಂದ ಅಲ್ಲಕ್ಕ ಮಗು ಒಂಚೂರು ಹಾಲನ್ನ ಕುಡಿಸ್ಬೇಕು ತಾನೆ ನೀನು ಅವ್ರನ್ನ ಕೇಳ್ಕೊಂಡ್ಬಂದು ಹಿಂಗ್ ಮಗುನ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಯ್ಯೋ ಬಿರಿನ ಬರೋಣ ಅಂತ ಹೋದ್ನಮ್ಮ ಇಷ್ಟೊತ್ತಾಗೋಯ್ತು ಎಲ್ಲ ಮಕ್ಕಳಮ್ಮ ಮಗು ಕಾಲು ಕುಡಿಸ್ತೀನಿ ಕುಡಿಸ್ಬಿಟ್ಟು ಫಸ್ಟ್ ಮಲಗ್ಸೋಗಕ್ಕೋ ಅದೇನ್ ಕೆಲಸ ಮಾಡ್ತೀಯೋ ಅದೇನೋ ಹೋಗಕ್ಕ ನೀನು ಏನ್ ಮಾಡೋದಮ್ಮ ದೇವಿ ನಾನು ಕೇಳ್ಕೊಂಬಂದಿರೋ ಅದೃಷ್ಟ ಏನ್ ಮಾಡೋದು ಅಳ್ಬಾರ್ದು ಸುಮ್ಮನೆ ಅಳ್ಬಾರ್ದು ನಡಿ ಬಜ್ಜಿ ಕುಡ್ಬಿಟ್ಟು ಮಲ್ಕೊಳ್ಳಿ ಅಂತ ನಡಿ ಚಿಕ್ಕಮ್ಮ ಹೊಸ ಬಟ್ಟೆ ತಕೊಂಡ ಎಷ್ಟು ಚೆನ್ನಾಗೈತೆ ಹೊಸ ಬಟ್ಟೆ ಅಲ್ಲ ತಾತನು ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವ್ರು ಕೊಟ್ಟಿದ್ ನಂಗೆ ಬಟ್ಟೆಗೆ ಹಾಕೋಣಕ ಇವ ಹಳೇವೆ ಚಿಕ್ಕಮ್ಮ ನಂಗೊಂದ್ ಜೊತೆ ಈಸ್ಕೊಡ್ ಚಿಕ್ಕಮ್ಮ ಅವ್ರ ಹತ್ರ ಈ ಸತಿಯ ತಾತನ ಕೇಳ್ತೀನಿ ಇದು ಈಸ್ಕೊಂಬ ಸವಿತಾಕ್ ಒಂದ್ ಜೊತೆ ಅಂತ ಅವ್ರ ಮೇಲೆ ಯಾರು ಚಿಕ್ಕ ಮಕ್ಳು ಇದ್ದಂಗಿಲ್ಲ ಅಲ್ಲಿ ತಾತನ ಕೇಳ್ತಾನೆ ಇದ್ರೆ ಕೊಡ್ತಾರೆ ಬಿಡು ಎಲ್ಲೂ ಸಿಕ್ಕಿಲ್ಲಮ್ಮ ದೇವಿ ಹಾಲು ಎಲ್ಲೂ ಸಿಕ್ಕಿಲ್ಲ 5 ಗಂಟೆ ಮೇಲೆ ಬರ್ರಿ ಅಂತಾರೆ ಎಲ್ಲಾರು ಅಪ್ಪ ಅಪ್ಪನ ಬಂದ್ಲು ಆಗ ಮಗುನ ಎತ್ಕೊಂಡು ಒಳಕ್ ಹೋಗೋಳೆ ತಾತ ನಮ್ಮ ಅಮ್ಮನ್ ಬಂದ್ಲು ತಾತ ಏನ್ ತಂದಿದ್ಯಾ ತಿನ್ನಕ್ಕನಂತ ಈಗಮ್ಮ ₹3 ಹೇಳಿದ್ರು ಈ ಚಾಕ್ಲೇಟ್ನ ₹2 ಮಾಡ್ಕೊಂಡು ಹೋಗಿ ಕೊಡ್ರಪ್ಪ ಅಂತ ಅಂದ್ಬಿಟ್ಟು ತಗೊಂಬನ್ನಿ ಏನೋ ಹೊಸ ಚಾಕ್ಲೇಟ್ ಅಂತೆ ಚೆನ್ನಾಗಿದೆ ನೋಡು ಚೆನ್ನಾಗಿದೆ ತಾತ ಹೊಸ ಚಾಕ್ಲೇಟ್ ಇದು ಹ್ಞೂ ಹೊಸ ಚಾಕ್ಲೇಟ್ ಅಂತೆ ಅಂಗಡಿವನ್ ಹೇಳಿದ್ನು ಹೊಸ ಚಾಕ್ಲೇಟು ಅಂತ ತಿನ್ನು ನೀನು ಈ ಸ್ಕೂಲ್ಗೆ ಹೋಗ್ಬೇಕಮ್ಮ ಈ ಸ್ಕೂಲ್ಗೆ ಹೋಗ್ಬೇಕು ಚೆನ್ನಾಗಿ ಓದ್ಬೇಕು ನೀನು ಚೆನ್ನಾಗಿ ಓದಿ ಒಂದು ಕೆಲ್ಸಕ್ಕೆ ಸೇರಿ ನಿಮ್ಮಮ್ಮನ್ನ ಸಾಕ್ಬೇಕಮ್ಮ ನೀವು ಈ ಸ್ಕೂಲ್ಗೆ ಹೋಗ್ತೀರಾ ಹಿಂಗೆ ಮನೆಗಿದ್ದೋದ್ರೆ ಹೆಂಗಮ್ಮ ತಾತ ನಾನು ಸ್ಕೂಲ್ಗೆ ಹೋದ್ರೆ ಕವಿತಾ ನೋಡ್ಕೊಳಕ್ಕೆ ಯಾರು ಇಲ್ಲಲ್ಲ ತಾತ ಅದಕ್ಕೆ ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ
ಅಮ್ಮನ ಕೆಲ್ಸಕ್ಕೋತಾಳೆ ಬೆಳಗ್ಗೆನೆ ರೊಟ್ಟಿ ಮಾಡಿಕ್ಬಿಟ್ಟು ನಾನು ತಿನ್ಕೊಂಡು ಕವಿತಾ ನೋಡ್ಕೊಂಡು ಇರ್ತೀವಿ ಮನೆಗ. ಮಲ್ಕೊಂಡಕ್ಕ ಕವಿತಾ? ಹ್ಞೂ ಮಲಗಿಸಿದ್ನಮ್ಮ. ಅಲ್ಲಮ್ಮ ದೇವಮ್ಮ, ಎಳೆ ಮಗುನ್ ಬಿಟ್ಬಿಟ್ಟು ನೀನು ಹಿಂಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಏನಮ್ಮ? ಹಾಂ, ಆ ಎರಡು ಎಳೆ ಮಕ್ಳು ಅವ್ರಿಗೆ ಏನು ತಿಳಿತದಮ್ಮ? ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯಾ? ಅಪ್ಪ ನಾನೇನು ಮಾಡ್ಲಪ್ಪ, ನನ್ನ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟದೆ. ನಾನೇನು ಮಾಡಲಿ? ಎರಡು ಹೆಣ್ಮಗು ಎತ್ತಿದ್ಯಾ ಅಂತ ದಿನ ಜಗಳ ಮಾಡ್ತಾನಪ್ಪ. ನಾನು ಎಷ್ಟಂತ ಓದಿಸ್ಕೊಂಡ್ಲಿ, ನೀನೇ ಹೇಳಪ್ಪ. ಏನಪ್ಪ ಮಾಡಲಿ? ನಾನು ಹೊಟ್ಟೆಗೆ ಬಂಬರಿ ಮಾಡ್ಕೊಂಡಿಕ್ಕಿದ್ನೇನಪ್ಪ? ಹಾಂ, ಹೊಟ್ಟೆಗೆ ಬಂಬರಿ ಮಾಡ್ಕೊಂಡಿಕ್ಕಿದ್ರೆ ಏನೋ ಅನ್ಬೋದು. ಆ ಭಗವಂತನ ಕೊಟ್ಟಿರೋದು ನಾನು ಏನು ಮಾಡ್ಲಪ್ಪ? ಏನು ಹೆಣ್ಮಕ್ಳು ಅಂತ ಕತ್ತಿಸ್ಕೋಬೇಕಾಗ್ತದೇನಪ್ಪ? ಇವಾಗ ನಿಂಗೂ ಎರಡು ಹೆಣ್ಮಕ್ಳು ಆದ್ವು, ನೀನು ಕತ್ತಿಸ್ಕಾಕ್ಬಿಟ್ಟಾ? ಹಾಂ, ಹೆಂಗ ಸಾಕ್ದಲ್ಲ? ಏನು ಮಾಡೋಕ್ಕತ್ತೈತೆ ನನ್ನ ಹಣೆ ಬರ? ಅದಕ್ಕೆ ದಿನ ಕುಡ್ಬಿಟ್ಟು ಮನೆಗೆ ಗಲಾಟೆ ಮಾಡ್ತಾಯಿದ್ರೆ ಮೊನ್ನೆ 3 ದಿವಸ 4 ದಿವಸ ಮನೆಗೆ ಬರಿಲ್ಲ. ಬಂದವನು ಕುಡ್ಬಿಟ್ಟು ಬಂದು ಮನೆಗೆ ಗಲಾಟೆ ಮಾಡ್ತಾವನೆ. ನೀನು ಬರೀ ಹೆಣ್ಮಕ್ಳನ್ನ ಎತ್ತಿದ್ಯಾ ಅಂತವಳು ಇಂಥವಳು ಅಂತ, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿದ್ಯಾ ಅಂತ. ನಾನು ಏನಪ್ಪ ಮಾಡಲಿ? ಏನು ಮಾಡಲಿ ಹೇಳು? ಅಲ್ಲ ಯಾಕೆ ದ್ಯಾವಪ್ಪನು ಬತ್ತ ಹಿಂಗಾಗೋಗ್ಬಿಟ್ನು? ಹಾಂ, ನಾನು ಒಳ್ಳೆ ಮನುಷ್ಯನ ಅನ್ಕೊಂಡಿದ್ನಲ್ಲಮ್ಮ ಅಪ್ಪನ. ಮನೆ ಬಿಟ್ಟು ಹೋಗು ಅಂತಾನೆ ನಾನು ಎತ್ತೋಗ್ಲಪ್ಪ ಈ ಮಕ್ಕಳನ್ನ ಕಂಡು? ಎತ್ತೋಗ್ಲಿ, ಆಪ್ರೇಷನ್ ಮಾಡಿಸ್ಕೊಂತೀನಿ ಅಂದರೆ ಬೇಕಾಗಿಲ್ಲ, ನನಗೆ ಇನ್ನೊಂದು ಗಂಡು ಮಗು ಬೇಕು ಅಂತಾನೆ. ಏನಪ್ಪ ಮಾಡೋದು ನಾನು ಈ ಎಳೆ ಮಕ್ಕಳನ್ನ ಕಂಡು? ಮನೆಗೆ ಏನೂ ಇಲ್ಲಪ್ಪ, ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಅವ್ರ ಇವ್ರ ಹತ್ರ ರಾಗಿ ಕೇಳಿ ಈಸ್ಕೊಂಡು ಮಕ್ಳಿಗೆ ರೊಟ್ಟಿ ಮಾಡಿಕ್ಬಿಟ್ಟು ಹೋಗ್ತಾ ಇದ್ದೀನಪ್ಪ. ನಾನು ಆವತ್ತು ಹೇಳಿದ್ನಿ ನನಗೆ ಮದುವೆ ಬೇಡ, ಏನು ಬೇಡಪ್ಪ, ನಾನು ಆರಾಮಾಗಿರ್ತೀನಿ ಅಂತ. ನೀನು ನನ್ನ ಮಾತು ಕೇಳಿಲ್ಲ, ತಂದೆ ನರ್ಕಕ್ಕೆ ಹಾಕ್ಬಿಟ್ಟೆ. ಮೊನ್ನೆ ಆ ಪಟೇಲಪ್ಪನ ಸಿಕ್ಕಿದ್ನು. ಏನಪ್ಪ ನಮ್ಮ ಮಗು ಚೆನ್ನಾಗವಳೆ ಅಂದರೆ, ಓ ರಾಣಿ ಇದ್ದಂಗವಳಪ್ಪ, ರಾಣಿ ಇದ್ದಂಗವಳೆ, ಚೆನ್ನಾಗವಳೆ, ನಿಮ್ಮ ಮಗುದು ಏನು ಯೋಚನೆ ಇಟ್ಕೊಂಬಿಟ್ರಿ ಅಂತನು. ನಾನೆಲ್ಲ ಅವ್ನ ಮಾತು ಕೇಳಿ ನಿಜವೇ ಇರಬೇಕು ನಮ್ಮ ಮಗು ಚೆನ್ನಾಗವಳೆ ಅಂತ ನಾನು ಅನ್ಕೊಂಡೆ. ಇಂಥ ಪರಿಸ್ಥಿತಿ ಅಂತ ನನಗೆ ತಿಳಿದಮ್ಮ, ನನಗೆ ತಿಳಿದು ಎತ್ತೋಗೋನಂತಮ್ಮ ಇವಾಗ ದ್ಯಾವಪ್ಪನು. ಅಪ್ಪ ಎತ್ತೋದನ್ನ ನನಗೆ ತಿಳಿದಪ್ಪ. ಆವತ್ತು ಬೈದ್ಬಿಟ್ಟು ಹೋದನು, 1 ವಾರದ ಮೇಲೆ ಆಯಿತು ಎತ್ತೋದನಪ್ಪ. ನನಗೆ ತಿಳಿದು ಅಂಗಡಿಗಳ ಹತ್ರ ಹೋಟ್ಲುಗಳ ಹತ್ರ ಎಲ್ಲ ಕೇಳಿದ್ನಿ, ಇಲ್ಲ ಎಲ್ಲೂ ಕಾಣಿಸಿಲ್ಲ ಅಂತಂದು. ಅದೇನು ಬದುಕವನೋ ಸತ್ತವನೋ ಏನು ತಿಳಿದಪ್ಪ ನಂಗೆ. ನನ್ನ ಹೊಟ್ಟೆ ಅಷ್ಟು ಉರಿತೈತಪ್ಪ. ಮದುವೆ ಆಗ್ತಿರೋ ಕೂಲಿ ನಾನೇ ಮಾಡ್ಕೊಂಡಿರ್ತಿದ್ರೆ ಎಷ್ಟೋ ನಂದಾಗಿರ್ತಾಯಿದ್ವಿ. ಇವಾಗ ನನ್ನಿಂದ ಆ ಮಕ್ಕಳಿಗೂ ನರ್ಕ. ಅಮ್ಮ ಅಳ್ಬೇಡ ಕಲ್ದಿರಮ್ಮ, ಅಳ್ಬೇಡ ಕಲ್ದಿರು. ನಾನು ಕವಿತಾ ಹುಟ್ಟಿದಕ್ಕೆ ತಾನೇ ಅಪ್ಪನ ನನ್ನ ಬೈಯೋದು. ಹಾಂ, ಅಳ್ಬೇಡ ಕಲ್ದಿರು. ನಾನು ಕವಿತಾ ಎಲ್ಲಾರ ದೂರ ಹೊರಟೋಗ್ಬಿಡ್ತೀವಿ. ಅಳ್ಬೇಡ ನೀನು, ಅಪ್ಪನ ಜೊತೆಗೆ ಚೆನ್ನಾಗಿರಿ ಅಂತ ನೀನು. ಹಂಗಿಲ್ಲ ಮಾತಾಡ್ಕೊಡ್ತೀವಿ ಚಿಕ್ಕ ಮಕ್ಕಳು, ಸುಮ್ಮನೆ ಇರ್ಬೇಕಮ್ಮ, ಮಾತಾಡ್ಬಾರ್ದು. ಅಪ್ಪ ಏನಪ್ಪ ಇದಕ್ಕಿದ್ದಂಗೆ ದೇವಿನೂ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲಮ್ಮ, ಊರಾಗೆ ಏನು ಕೆಲ್ಸಗಳೇ ಇಲ್ಲಮ್ಮ. ಅವ್ರ ತೋಟಕ್ಕೆ ಹೋಗ್ತಾ ಇದ್ನಲ್ಲ, ಗೌನವ್ರ ತೋಟಕ್ಕೆ. ಊರಾಗಿನ ಜನ ಎಲ್ಲ ಅಲ್ಲೇ ಕೆಲಸ ಮಾಡ್ತಾರೆ, ಇನ್ನೇನು ಕೆಲಸ ಆಯ್ತಮ್ಮ ನಮ್ಗೆ. ಅದಕ್ಕೆ ಪೇಟೆಗೆ ಯಾರ್ದೋ ಮನೆಗೆ ಕೆಲಸ ಆಯ್ತಂತಂದ್ರು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಮ್ಮ. ಅದಕ್ಕೆ ದೇವಿನ ಇಲ್ಲಿ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂತ ನೀನು ಕೇಳ್ಬಿಟ್ಟು ಹೋಗಕ್ಕೆ ಬನ್ನಮ್ಮ. ದೇವಿ 1-2 ದಿವಸ ಇಲ್ಲಿರ್ಲಿನಮ್ಮ. ಅಯ್ಯೋ ಇರಲಿ ಬಿಡಪ್ಪ, ಅವಳು ನನ್ನ ಮಗಳಿದ್ದಂಗೆ, ನನ್ನ ಮಕ್ಕಳ ಜೊತೆಗೆ ಇರಲಿ. ನೀನು ನೆಮ್ಮದಿಯಾಗಿ ಹೋಗ್ಬಿಟ್ಟು ಹೋಗಪ್ಪ. ಅಲ್ಲಮ್ಮ, ನಾನು ಹೆಂಗೋ ಹುಟ್ಟದ ಮನೆಗಂತೂ ನೆಮ್ಮದಿಯಾಗಿಲ್ಲ ನಮ್ಮ ದ್ಯಾವ ಮುನ್ಕ. ಇವಾಗ ನಾನು ನೆಮ್ಮದಿಯಾಗವಳೆ ಅಂತ ಅನ್ಕೊಂಡ್ರೆ ಏನಮ್ಮ ಇದು ನಿಂಕ ನರಕ? ಹಾಂ ಬಿಡಪ್ಪ, ನನ್ನ ಹಣೆ ಬರ, ಏನು ಮಾಡೋಕ್ಕತ್ತಿದ್ದೆ? ಏನು ಮಾಡೋಕ್ಕಾಗಲ್ಲ. ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅನ್ಭವಿಸ್ತೀನಿ. ನಾನು ನಾಳೆ ಬೆಳಗ್ಗೆ 5 ಗಂಟೆ ಬಸ್ಗೆ ಹೋಗ್ಬೇಕಮ್ಮ. ಬೆಂಗ್ಳೂರಿಗೆ ಹೋಗೋದಲ್ಲ, ಅಷ್ಟು ಹೊತ್ತಿಗೆ ಮುಂಚೆ ಹೋಗ್ಬೇಕು. ಅಲ್ಲಿ ಕೆಲಸ ಹೆಂಗೈತೋ ಏನೋ ನೋಡಿಕೊಂಡು 1-2 ದಿವಸ ಕೆಲಸ ಮಾಡಿಬಿಟ್ಟು ಬರ್ತೀನಮ್ಮ. ದೇವಿ ಇಲ್ಲೇ ಇರಲಿ. ಹ್ಞೂ ಆಯ್ತಪ್ಪ, ಹಂಗೆ ಮಾಡಪ್ಪ. ಎಲ್ರಿಗೂ ನಮಸ್ಕಾರ. ಇನ್ನೊಂದು 3 ಎಪಿಸೋಡ್ ಇದೆ ಅಷ್ಟೇ, ಮುಗಿಸ್ಬಿಡ್ತೀರಿ. ಆಮೇಲೆ ಇವರೇನಪ್ಪ ಎಳಿತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೊಂಬಿಡಿ. ಇನ್ನು 3 ಎಪಿಸೋಡ್ ಇದೆ, ನಾಳೆಗೆ ಮುಗ್ದೋಗುತ್ತೆ. ಆಮೇಲೆ ಲೈಕ್ ಕೊಡಿ, ಲೈಕೇ ಕೊಡಲ್ಲ ಯಾಕೆ? ಸಬ್ಸ್ಕ್ರೈಬರ್ ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ, ಏನು ಸ್ಟೋರಿ ಏನು ಚೆನ್ನಾಗಿಲ್ಲ, ದಯವಿಟ್ಟು ಸಪೋರ್ಟ್ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ದಯವಿಟ್ಟು, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ.